ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಈಗ ಸರ್ಕಾರದ ನಿರ್ಧಾರದ ಮೇಲೆ ನಿಂತಿದೆ ಸಮಾಧಿಯ ಭವಿಷ್ಯ. ನಿಯಮ ಇರೋದೇನು, ನಿಯಮ ಉಲ್ಲಂಘಿಸಿದವರು ಯಾರು? ನ್ಯೂಸ್ ಫಸ್ಟ್ನಲ್ಲಿ ಅಭಿಮಾನ್ ಸ್ಟುಡಿಯೋ ರಹಸ್ಯ ರಿವೀಲ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಮಾಜಿ ಜಿಲ್ಲಾಧಿಕಾರಿ ವಿ ಶಂಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ವಿಷ್ಣುವರ್ಧನ್ ಅವರ ಸಮಾಧಿ ಭಾಳ ಹಿಂದೆಯಿಂದ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಸಮಾಧಿಯಾಗಿದೆ. ಅದ್ರ ಬಗ್ಗೆ ವಿವರವಾಗಿ ಹೇಳೋದು ಏನು ಅಂತಂದರೆ, 1969ರಲ್ಲಿ ಬಾಲಕೃಷ್ಣ ಅವರು ಸರ್ಕಾರಕ್ಕೆ, ಅಂದಿನ ಮೈಸೂರು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಏನಂತ ಅಂತಂದರೆ, ಅಭಿಮಾನ್ ಸ್ಟುಡಿಯೋ ಚಿತ್ರ ನಿರ್ಮಾಣ ಮಾಡಬೇಕು, ಅದಕ್ಕೆ ಜಮೀನು ಕೊಡಿ ಅಂತ, 20 ಎಕರೆ ಕೊಡಿ ಅಂತ ಮನವಿ ಕೊಡ್ತಾರೆ. ಆಗ ಅಂದಿನ ಸರ್ಕಾರ 15 ಎಕರೆ ಜಮೀನು ಕೊಡ್ತಾರೆ. 15 ಎಕರೆ ಜಮೀನು ಎಲ್ಲಿ ಅಂದರೆ ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಜಿಲ್ಲೆ. 20 ಎಕರೆ ಕೇಳ್ತಾರೆ ಅವರು, 15 ಎಕರೆ ಜಮೀನು ಕೊಡ್ತಾರೆ. ಕೊಟ್ಟೋಗೆ ಕಂಡೀಷನ್ ಹಾಕ್ಕೊಡ್ತಾರೆ, ಇದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬಳಸ್ಬೇಕು ಅಂತ. ಆಮೇಲೆ ಇವರು ಮತ್ತೆ 1969ರಲ್ಲಿ ಮತ್ತೆ ಇನ್ನೊಂದು ಸಾರಿ ಕೊಟ್ಟಾದಮೇಲೆ, ಕಂಡೀಷನ್ ಹಾಕಿ ಕೊಟ್ಟಾದಮೇಲೆ, ಇಲ್ಲ ನಮಗೆ ಇನ್ನೂ ಒಂದು 5 ಎಕರೆ ಜಾಗ ಜಾಸ್ತಿ ಕೊಡಿ, ಯಾವ ಕಂಡೀಷನು ಹಾಕ್ಬಾರ್ದು ಅಂತ ಹೇಳ್ತಾರೆ. ಆಗ ಅಂದಿನ ಸರ್ಕಾರ, ಮೈಸೂರು ಸರ್ಕಾರ, ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು ಒಂದು ಆದೇಶ ಮಾಡ್ತಾರೆ. 1970ಯಲ್ಲಿ ಮೈಸೂರು ಸರ್ಕಾರ 1970ಯಲ್ಲಿ ಏನು ಆದೇಶ ಮಾಡ್ತಾರೆ ಅಂದರೆ, ಸರ್ವೆ ನಂಬರ್ 26 ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, 20 ಎಕರೆ ಜಮೀನು ಕೊಟ್ಟು, 20 ಎಕರೆ ಜಮೀನಲ್ಲಿ 10 ಎಕರೆ ಜಮೀನನ್ನ ಮಾರಾಟ ಮಾಡಿ ಅದರ ಬಂದ ಹಣದಿಂದ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ. ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಅದೇ ಉದ್ದೇಶಕ್ಕೆ ಬಳಸಬೇಕು. ಅದು ಬಿಟ್ಟು ಬೇರೆ ಬೇರೆ ಏನಾದರೂ ಮಾಡಿದ್ರೆ ಸರ್ಕಾರ ಅದನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತಾರೆ. ಈ ಅಂಥ ಒಂದು ಸಂದರ್ಭದಲ್ಲಿ 2014ರಲ್ಲಿ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಅದೇ ಹಳ್ಳಿಯಲ್ಲಿ ಬೇರೆ ಸರ್ವೆ ನಂಬರಲ್ಲಿ 2 ಎಕರೆ ಜಮೀನು ಕೊಟ್ಟಿರ್ತಾರೆ. 2 ಎಕರೆ ಜಮೀನು ಕೊಟ್ಟಾಗ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ನಾನು ಜಿಲ್ಲಾಧಿಕಾರಿಯಾಗಿದ್ದೆ. ಅದನ್ನು ಅಡಿಗಲ್ಲು ಸಮಾರಂಭ ಮಾಡಿ ಹೋಗ್ತಾರೆ. ತದನಂತರ ಕೆಲವರು PIL ಹಾಕಿ ಇದು ಅರಣ್ಯ ಭೂಮಿ, ಇದು ಕೊಳ್ಳಿಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಸ್ಟೇ ಮಾಡಿಸ್ಬಿಡ್ತಾರೆ. ಈ ರೀತಿ ಸ್ಟೇ ಆದೋಗೆ ಮತ್ತೆ ನಾನು ಅಲ್ಲಿ ಜಿಲ್ಲಾಧಿಕಾರಿಯಾಗಿದ್ನಲ್ಲ, ಈ ವಿಷ್ಣುವರ್ಧನ್ ಸಮಾಧಿ ಎಲ್ಲಿತ್ತು ಅದು ಸೇಮ್ ಅಲ್ಲಿ ನಾನು ಅಲ್ಲಿನ ಯಾವ ಉದ್ದೇಶಕ್ಕೆ ಕೊಟ್ಟಿದ್ರು ಆ ಉದ್ದೇಶಕ್ಕೆ ಬಳಸ್ಕೊಂಡಿರಲಿಲ್ಲ. 10 ಎಕರೆ ಮಾರಿಬಿಟ್ಟು ಕೂಡ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಆಗಿರಲಿಲ್ಲ. ಅದು ಕ್ಲಿಯರ್ ವೈಲೇಷನ್, ಉಲ್ಲಂಘನೆ. ಆದ್ದರಿಂದ ನಾನು ಅವರ ಮಗಳು, ಅವರ ಮೊಮ್ಮಗ ಅವ್ರನ್ನೆಲ್ಲ ಕರೆಸಿ, ನೋಡಿ ಇದು ಸಮಾಧಿ ಎಲ್ಲಿದೆ ಅಲ್ಲೇ ನೀವು 2 ಎಕರೆ ಜಮೀನು ಕೊಡಬೇಕು, ವಿಷ್ಣುವರ್ಧನ ಸ್ಮಾರಕಕ್ಕೆ ಕೊಟ್ಟಿರೋ ಉದ್ದೇಶನೂ ನೀವು ಪಾಲಿಸಲಿಲ್ಲ, ಅಭಿಮಾನ್ ಸ್ಟುಡಿಯೋ ಆಗಲಿಲ್ಲ. ಈಗ ಸರ್ಕಾರ ಮನಸ್ಸು ಮಾಡಿದ್ರೆ 10 ಎಕರೆನೂ ಸರ್ಕಾರದ ವಶಕ್ಕೆ ಪಡ್ಕೋಬೋದು, ನೀವು 2 ಎಕರೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು 2 ಎಕರೆ ಕೊಡಲಿಕ್ಕೆ ಸಹಮತ ಕೊಟ್ಟರು. ಅದನ್ನು ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಸರ್ಕಾರ ಅರಣ್ಯ ಇಲಾಖೆ ಸಹಮತ ಪಡೆದು 2015ರಲ್ಲಿ ಅದಕ್ಕೆ 2 ಎಕರೆ ಮಂಜೂರು ಮಾಡಲಿಕ್ಕೆ ಅನುಮತಿ ಕೊಟ್ಟರು. ನಾನೇ ಒಂದು ಆದೇಶ ಹೊರಡಿಸಿದ್ದೀನಿ ಕೆಲವು ಷರತ್ತುಗಳನ್ನು ಹಾಕಿ. ಈಗ 2 ಎಕರೆ ಜಮೀನು ಕೊಡ್ತಾ ಇರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಇದೆಯಲ್ಲ ಅಲ್ಲಿ, ಅದನ್ನು ಇದು ಮಾಡಲಿಕ್ಕೆ, ಅದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಅದೇ ಉದ್ದೇಶಕ್ಕೆ ಬಳಸ್ಕೋಬೇಕು. ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಅಂದರೆ ಪ್ಲ್ಯಾನ್ ತಗೋಬೇಕು, ಆಮೇಲೆ ಎಲ್ಲೆಲ್ಲಿ ಎಷ್ಟು ಹಣ ಕಟ್ಟಬೇಕು ಅವೆಲ್ಲ ಮಾಡಬೇಕು, ಸಬ್ಲೀಸ್ ಮಾಡಬಾರ್ದು, ಇನ್ನೊಂದು ಈ ಥರ ಯಾವುದು ಮಾಡಬಾರ್ದು. ಆ ಥರ ಮಾಡಿದ್ರೆ ಸರ್ಕಾರದ ವಶಕ್ಕೆ ತಗೊಳ್ಳಿಕ್ಕೆ ನಿಯಮಗಳಲ್ಲಿ ಅವಕಾಶ ಅಂತ ಇದೆ ಅಂತೇಳಿ ನಾನು ಒಂದು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು, ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು ಸರ್ಕಾರದ ಆದೇಶದಂತೆ 2 ಎಕರೆ ಜಮೀನು ಅವರಿಗೆ ಮಂಜೂರು ಮಾಡಿದೆ. ಆ ಕಾಪಿ ಇಲ್ಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.